ಹೇಗಿದೆ ದೇವಕಿ? ಅತ್ತೆ, ಹೌ ಯು ಫೀಲಿಂಗ್? ಪಾವನಿ, ಸ್ವಲ್ಪ ಜ್ಯೂಸ್ ತಗೊಂಬಮ್ಮ. ಅಮ್ಮ, ನಿನ್ಗೆ ಯಾರ ತರದಕ್ಕೆ ಹೇಳಿದ್ದು? ಕೊಡೆಯಲ್ಲಿ ದೇವ್ಕಿ ತಗೋ, ಕೊಡಿ. ಅತ್ತೆ, ಕುಡೀರಿ, ಕುಡಿ. ಕೊಟ್ಟಿದ್ದಾಯ್ತಾನೆ. ಇದೇನಮ್ಮ, ಎಲ್ಲ ಸಿಚುಯೇಷನಲ್ಲೂ ಆ ಲಕ್ಷ್ಮಿನ ಗೋಡ್ ಹೊಯ್ಕೊಳಕ್ಕೆ ಒಂದು ಅವಕಾಶ ಹುಡುಕ್ತಾ ಇರ್ತಾರಲ್ಲ. ನನ್ನ ತಂಗಿ ಈಗ ಫೀಲ್ಡ್ಗೆ ಇಳಿದಿದ್ದಾಳೆ. ಮುಂದೆ ನೋಡ್ತಾ ಇರು, ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಅಂತ. ರೀ, ರಿಸೆಪ್ಷನ್ ಅಲ್ಲೆಲ್ಲ ಚೆನ್ನಾಗೇ ಇದ್ರಲ್ವಾ? ಇದ್ದಕ್ಕಿದ್ದಂಗೆ ಅದೇನಾಯ್ತು? ಓಡಾಟ ಸುಸ್ತಾಗಿರ್ಬೋದು. ಅದೆಲ್ಲ ಏನೂ ಇಲ್ಲ ರೀ, ನೆಕ್ಲೆಸ್ ಕಳೆದೋಯ್ತಲ್ಲ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹೇ, ನನ್ನನ್ನು ಯಾಕೆ ಹಾಗೆ ನೋಡ್ತಿದ್ದೀರಾ? ನೆಕ್ಲೆಸ್ ಸಿಕ್ತಲ್ಲ, ಸಿಕ್ಕ ಮೇಲೆ ಯಾರಾದ್ರೂ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರ? ಸಿಗದೇ ಇದ್ದಿದ್ರೆ ಇನ್ನೇನಾಗಿರೋದು? ಏನ್ ನಳಿನಿ, ಅವತ್ತು ನೆಕ್ಲೆಸ್ ಸಿಗದೆ ಹೋದಾಗ ನಾವೆಲ್ಲ ತಲೆ ತಿರುಗಿ ಬೀಳೋ ಹಾಗೆ ಮಾಡಿದ್ರು. ಸುಮ್ಮನಿರು, ಯಾರಾದ್ರೂ ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ. ಅವತ್ತು ನಾವು ನೊಂದ್ಕೊಂಡಿರ್ಲಿಲ್ವಾ? ಪಾಪ ಯಶೋದಕ್ಕ ಕುಮುದ ರಿಸೆಪ್ಷನ್ ಮುಗಿಸ್ಕೊಂಡು ಊರಿಗೆ ಹಾಗೆ ಹೊರಟೋದ್ರು. ಇಲ್ಲ ಅಂದ್ರೆ ಅವರು ಎಷ್ಟು ನೊಂದ್ಕೊಂಡಿರೋರೋ ಏನೋ. ನಾನು ದೇವಕಿ ಅತ್ತಗೆ ಹೇಳಿದೆ, ಚೆನ್ನಾಗಿ ಊಟ ಮಾಡಿ, ಈ ಡಯಟ್ ಗೇಟ್ ಎಲ್ಲ ಏನು ಬೇಡ ಅಂತ. ಈಗ ನೋಡಿ ಹೇಗೆ ಸುಸ್ತಾಗಿದ್ದಾರೆ ಅಂತ. ಸುಶಾಂತ್, ಅವಳಿಗೇನೋ ಸ್ಟ್ರೆಸ್ ಆಗಿರುತ್ತೆ, ಎಲ್ಲ ಊಟ ತಿಂಡಿಯಿಂದನೇ ಆಗುತ್ತೇನಾ? ಹೋಗ್ಲಿ ಬಿಡೋ, ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ರೀ, ಏನೂ ಆಗಿಲ್ಲ ಅವಳಿಗೆ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಈಗ ಹುಷಾರಾಗಿದ್ದಾಳೆ. ಈಗಷ್ಟೇ ಲಕ್ಷ್ಮಿ ಜ್ಯೂಸ್ ತಂದ್ಕೊಟ್ಲು, ಸ್ವಲ್ಪ ಕುಡ್ದಿದ್ದಾಳೆ. ರೀ, ಏನಾಗಿಲ್ಲ ಅವಳಿಗೆ. ಅವಳಿಗೆ ಸರಿಯಾಗಿ ವಿಶ್ರಾಂತಿ ತಗೊಳಕ್ ಹೇಳು. ತಾತ, ದೇವಕ್ಕೆ ಅಮ್ಮಂಗೆ ಏನೂ ಆಗಲ್ಲ, ಬೇಗ ಹುಷಾರಾಗ್ತಾರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಅವ್ರಿಗೇನಾದ್ರೂ ಬೇಕು ಅಂದ್ರೆ ನಾನು ಎಲ್ಲ ಮಾಡ್ಕೊಡ್ತೀನಿ ತಾತ. ಎಲ್ಲ ಅಪ್ಪಂದ್ರು ಹಿಂಗೆ ಅಲ್ವಾ? ನನ್ನಪ್ಪನೂ ಹೀಗೆ. ನನಗೇನಾದ್ರೂ ಸಣ್ಣ ತೊಂದರೆ ಆದ್ರೆ ಸಾಕು, ಫುಲ್ ಚಿಂತೆ ಮಾಡ್ಕೊಂಡು ಡಲ್ಲಾಗಿ ಕೂತ್ಬಿಟ್ಟಿರ್ತಿದ್ರು. ನನಗ್ ಜ್ವರ ಬಂದಾಗ, ನಾನು ಪರೀಕ್ಷೆ ಬರೆಯಕ್ ಹೋದಾಗ ವಾಪಸ್ ಬರೋವರೆಗೂ ಕಾಯ್ತಾ ಕೂತಿರ್ತಿದ್ರು. ಆಗೆಲ್ಲ ಅವ್ರ ಕಣ್ಣಲ್ಲಿ ಆತಂಕ, ಪ್ರೀತಿ, ಕಾಳಜಿ ತುಂಬಿರ್ತಿತ್ತು. ಈಗ ನೀವು ನನ್ನ ಅಪ್ಪನ ಥರನೇ ಕಾಣಿಸ್ತಿದ್ದೀರ ತಾತ. ದೇವಕ್ಕೆ ಅಮ್ಮನ ಮೇಲೆ ನಿಮಗೆ ಎಷ್ಟು ಕಾಳಜಿ ಇದೆ ಅಂತ ನೀವು ಹೇಳೋದೇ ಬೇಡ. ನಿಮ್ಮ ಮೌನನೇ ಹೇಳ್ತಾ ಇದೆ ತಾತ. ಈಗಲೂ ನೋಡಿ, ಅದೇ ಮೌನದಲ್ಲೇ ಇದ್ದೀರಾ. ಆದ್ರೂ ತಾತ, ನೀವ್ ಯಾಕೆ ಅವ್ರ ಜೊತೆ ಮಾತಾಡಲ್ಲ? ಈಗಾದ್ರೂ ನೀವು ಅವ್ರ ಜೊತೆ ಮಾತಾಡ್ಬೇಕಿತ್ತಪ್ಪ. ಅದೇನೇ ಮನಸ್ತಾಪ ಇದ್ದಿದ್ರು ಅವ್ರಿಗೆ ಹುಷಾರಿಲ್ದೇ ಇದ್ದಾಗ ಮಾತಾಡ್ಸಿದಿದ್ರೆ ಅವರಿಗೂ ಸಮಾಧಾನ ಆಗ್ತಿತ್ತಲ್ವಾ ತಾತ? ಲಕ್ಷ್ಮಿ, ಅಲ್ಲ ತಾತ, ನಿಮ್ಮಿಬ್ಬರ ಮಧ್ಯ ಅಂತ ಕೋಪ ಏನಿದೆ? ಆ ವಿಷಯ ಎಲ್ಲ ಈಗೇನು ಕೇಳ್ಬೇಡ ನೀನು. ಯಾಕೆ ತಾತ, ನಿಮ್ಮಿಬ್ಬರ ಮಧ್ಯೆ ಮಾತಾಡ್ದಿರೋ ಅಷ್ಟು ಮನಸ್ತಾಪ ಏನು? ಕೇಳ್ಬೇಡ ಅಂದೆ ಅಲ್ವಾ? ಸಾರಿ ತಾತ, ನಾನು ಕೇಳಬಾರ್ದು. ಕ್ಷಮಿಸು ಕಂದ, ನಿನ್ ಮೇಲೆ ರೇಗ್ಬಿಟ್ಟೆ, ಕ್ಷಮಿಸು. ಅಯ್ಯೋ ತಾತ, ನೀವು ಕ್ಷಮೆ ಎಲ್ಲ ಕೇಳಬಾರ್ದು. ನಂದೇ ತಪ್ಪು. ನಾನೇ ತಲೆ ಹರಟೆ ತರ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ತಾತ. ನಾನು ಮಾತಾಡ್ಸಿದ್ದಿದ್ರೆ ಅವಳಿಗೆ ಇನ್ನಷ್ಟು ಕಷ್ಟ ಆಗಿರೋದು.
ಹಲೋ ಸರ್, ರೀಚ್ ಆದ್ರೆ ಸರ್? ಎಸ್ ಎಸ್. ನೀವೆಲ್ಲ? ನಾವು ಈಗ ರೀಚ್ ಆದ್ವಿ ಸರ್. ಆಲ್ ಗುಡ್ ಅಟ್ ಹೋಮ್? ಹ್ಞೂ ಸರ್. ಯಾಕೆ ಹೀಗೆ ಕೇಳಿದ್ರಿ? ರಿಸೆಪ್ಷನ್ ತುಂಬಾ ಜೋರಾಗಿತ್ತಲ್ಲ, ಸ್ಟ್ರೈನ್ ಆಗಿರ್ತೀರಾ ಎಲ್ರು, ಅದಕ್ಕೆ ಕೇಳಿದೆ ಅಷ್ಟೇ. ನನ್ನ ತಂಗಿ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆಗಿ ಬಿದ್ಬಿಟ್ಟಿದ್ಲು, ಬಟ್ ಈಗ ಪರವಾಗಿಲ್ಲ, ರೆಸ್ಟ್ ಮಾಡ್ತೀಯಾಳೆ. ಹಲೋ ಹಲೋ ಸರ್, ಕೇಳಿಸ್ತಿದ್ಯಾ? ಎಸ್ ಎಸ್. ಇವತ್ತು ನಮ್ಮ ತಂದೆನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಿದ್ದೆ. ನೀವು ತುಂಬ ಅರ್ಜೆಂಟಲ್ಲಿ ಹೊರಟ್ಬಿಟ್ರಿ. ಆದಷ್ಟು ಬೇಗ ನಮ್ಮ ತಂದೆನ ಮೀಟ್ ಮಾಡಿಸ್ಬೇಕು ಸರ್. ತಡ್ಕೊಳ್ಳೋ ತಾಕತ್ತಿದ್ಯಾ ಅವರಿಗೆ? ಸರ್ ಏನಂದ್ರಿ? ಶಶಿ, ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಅರ್ಥ ಆಗ್ತಿಲ್ಲ ಸರ್. ನೋಡಿ, ನಾನು ನಿಮ್ಮ ತಂದೆನ ಮೀಟ್ ಆಗೋದು ಸುಮ್ಮನೆ ಕ್ಯಾಶುವಲ್ ಮೀಟ್ ಆಗಿರಬಾರ್ದು. ಆ ದಿನ ಅವರಿಗೂ ನನಗೂ ಇಬ್ಬರಿಗೂ ಮೆಮೊರೇಬಲ್ ಆಗಿರಬೇಕು. ಅದಕ್ಕೆ ಓಕೆ ಸರ್, ಓಕೆ. ಅಲ್ಲಿವರೆಗೂ ನಾನು ನಿಮಗೆ ಗೊತ್ತು ಅನ್ನೋ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಓಕೆ ಶಶಿ, ಯು ಕ್ಯಾರಿ ಆನ್. ನಾನು ಮತ್ತೆ ಸಿಗ್ತೀನಿ. ಓಕೆ ಸರ್. ಯಾಕೆ ಯಾರಿಗೂ ಹೇಳಬಾರ್ದು ಅಂದ್ರು? ಒಳ್ಳೆ ಡೀಲ್ ತಂದು ಸರ್ಪ್ರೈಸ್ ಮಾಡ್ತಾರೋ ಏನೋ, ನೋಡೋಣ.